ಹೆಲೋ ಫ್ರೆಂಡ್ಸ್, ಇವತ್ತು ನಾವು LSRW ಇದಕ್ಕೆ ರಿಲೇಟೆಡ್ MCQsನ ಕಲಿಯೋಣ. ಫಸ್ಟ್, ಲ್ಯಾಂಗ್ವೇಜ್ ಸ್ಕಿಲ್ಸ್ ಕ್ಯಾನ್ ಬಿ ಲರ್ನ್ಡ್ ಬೆಟರ್ ಇಫ್ ದೇ ಆರ್ ಟಾಟ್. ಲ್ಯಾಂಗ್ವೇಜ್ ಸ್ಕಿಲ್ಸ್ ಯಾವುದು? LSRW. ಇದು 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತೀವಿ. ಅದನ್ನು ಕ್ಯಾನ್ ಬಿ ಲರ್ನ್ಡ್ ಬೆಟರ್ ಇಫ್ ದೇ ಆರ್ ಟಾಟ್. ನಾವು ಹೇಗೆ ಟೀಚ್ ಮಾಡಬೇಕು ಆ 4 ಕೌಶಲ್ಯಗಳು, ಭಾಷಾ ಕೌಶಲ್ಯಗಳು 4 ನಾವು ಬೆಟರಾಗಿ ಲರ್ನ್ ಮಾಡೋಕ್ಕೆ ಯಾವ ರೀತಿ ಕಲಿಸಬೇಕು? ಫಸ್ಟ್, ವಿತ್ ದ ಹೆಲ್ಪ್ ಆಫ್ ಚಾಲೆಂಜಿಂಗ್ ಡ್ರಿಲ್ಸ್. ಸೆಕೆಂಡ್, ಇನ್ ಅನ್ ಇಂಟಿಗ್ರೇಟೆಡ್ ಮ್ಯಾನರ್. ಥರ್ಡ್, ಥ್ರೂ ರಿಟನ್ ಟೆಸ್ಟ್ ಆ್ಯಂಡ್ ಪ್ರಾಕ್ಟೀಸಸ್. ಫೋರ್ತ್, ಇನ್ ಸೀಕ್ವೆನ್ಸ್, ದಟ್ ಈಸ್ LSRW. ಸೊ ಇವಾಗ ಆಪ್ಷನ್ ನಂಬರ್ 2, ಇನ್ ಅನ್ ಇಂಟಿಗ್ರೇಟೆಡ್ ಮ್ಯಾನರ್, ಇದಕ್ಕೆ ರೈಟ್ ಆನ್ಸರ್. ಏನು ಇನ್ ಅನ್ ಇಂಟಿಗ್ರೇಟೆಡ್ ಮ್ಯಾನರ್ ಅಂದರೆ ಒಂದು ಟೀಚರ್ ಪಾಠ ಮಾಡಬೇಕಾದ್ರೆ, ಲೆಸನ್ ಮಾಡಬೇಕಾದ್ರೆ ಏನು ಮಾಡಬೇಕು? 4 ಸ್ಕಿಲ್ಸ್ನು ಯೂಸ್ ಮಾಡಬೇಕು. ಒಂದು ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕಾದ್ರೆ, ಒಂದು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ LSRW 4 ಸ್ಕಿಲ್ಸ್ನು ಅವರು ಲೆಸನ್ ಮಾಡಬೇಕಾದ್ರೆ ಅದ್ರ 4 ಸ್ಕಿಲ್ಸ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ನಾವೇನು ಹೇಳ್ತೀವಿ? ಇಂಟಿಗ್ರೇಟೆಡ್ ಮ್ಯಾನರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಕ್ಲಾಸಲ್ಲಿ ಲೆಸನ್ ಮಾಡ್ತಾ ಇದ್ದಾರೆ ಟೀಚರ್. ಆವಾಗ ಮಕ್ಕಳು ಏನು ಮಾಡ್ತಾ ಇರ್ತಾರೆ? ಕೇಳಿಸ್ಕೊಡ್ತಾ ಇರ್ತಾರೆ. ಅಲ್ಲಿ ಲಿಸ್ನಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಲೆಸನ್ ಆದಮೇಲೆ ಯಾರಿಗೂ ನೀವು ನಿಂತ್ಕೊಂಡು ಮಗುಗೆ ಹೇಳ್ತೀರಾ, ರೀಡ್ ಮಾಡಿ ಅಂತ ಹೇಳ್ತೀರಾ. ಸೊ ಆವಾಗ ರೀಡ್ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಅವರು ಜೋರಾಗಿ ಲೌಡ್ ರೀಡಿಂಗ್ ಮಾಡಿಸ್ತಾರೆ. ಜೋರಾಗಿ ಓದಬೇಕಾದ್ರೆ ಏನು ಮಾಡ್ತಾರೆ? ಬೇರೆ ಕ್ಲಾಸಲ್ಲಿರೋ ಮಕ್ಕಳೆಲ್ಲ ಕೇಳಿಸ್ಕೋತಾರೆ. ಸೊ ಈ ಥರ ಆ್ಯಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳಿಗೆ ಈ ಒಂದು ರೀಡಿಂಗ್ ಆ್ಯಕ್ಟಿವಿಟಿ ಆಗುತ್ತೆ, ಲಿಸ್ನಿಂಗ್ ಆಗುತ್ತೆ. ಅಗೇನ್ ಇನ್ನೊಂದು ಯಾವುದು ಅಂತಂದರೆ, ಯಾವುದೋ ಒಂದು ಟಾಪಿಕ್ ಕೊಟ್ಬಿಟ್ಟು ಇದ್ರ ಬಗ್ಗೆ ನೀವು ಹೇಳಬೇಕು ಅಂತ ಹೇಳ್ತೀರಾ. ಸೊ ಅಲ್ಲಿ ಸ್ಪೀಕಿಂಗ್ ಡೆವಲಪ್ ಆಗುತ್ತೆ. ಇದೇ ರೀತಿ ಮಕ್ಕಳಲ್ಲಿ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್, ಯಾವುದೋ ಒಂದು ರೈಟಿಂಗ್ ವರ್ಕ್ ಕೊಡ್ತೀರಾ. ಆ ಟಾಪಿಕ್ ರಿಲೇಟೆಡ್ ರೈಟಿಂಗ್ ವರ್ಕ್ ಕೊಟ್ಟಾಗ ಮಕ್ಕಳಲ್ಲಿ ಒಂದು ರೈಟಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ಇದೇ ರೀತಿ ಇನ್ನೊಂದು ಮೇನ್ ಪಾಯಿಂಟ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ರೋಲ್ ಪ್ಲೇ ಮಾಡಿಸ್ತೀರಾ. ನೀವು ಒಂದು ಕ್ಲಾಸಲ್ಲಿ ರೋಲ್ ಪ್ಲೇ ಮಾಡಿಸ್ತೀರಾ. ಬಾಯಿಲಿ ನೀನು ಅಂತಂದ್ಬಿಟ್ಟು ಇಬ್ಬರಿಗೆ ಮಕ್ಕಳಿಗೆ ಕರೆದುಬಿಟ್ಟು, ನೀನು ಡಾಕ್ಟರ್ ಆಗು, ನೀನು ಟೀಚರ್, ನೀನು ಪೇಷಂಟ್ ಆಗು ಅಂತ ಹೇಳ್ತೀರಾ. ಸೊ ಡಾಕ್ಟರ್ ಪೇಷಂಟ್ದು ಒಂದು ರೋಲ್ ಪ್ಲೇ ಮಾಡಿ ಅಂತ ಹೇಳ್ತೀರಾ, ಪಾತ್ರಾಭಿನಯ ಮಾಡಿ ಅಂತ ಹೇಳ್ತೀರಾ. ಸೊ ಏನಕ್ಕೆ ಈ ಥರ ಮಾಡೋದು? ಏನಕ್ಕೆ ಅಂದರೆ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ. ಮಕ್ಕಳಲ್ಲಿ ಇದು ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಯಾವುದು? ರೋಲ್ ಪ್ಲೇ, ಪಾತ್ರಾಭಿನಯ, ಒಂದು ಮಾತನಾಡುವ ಕೌಶಲ್ಯ ಬೆಳೆಸೋದಕ್ಕೆ ಮಾಡೋದು. ಮಕ್ಕಳಿಗೆ ಮಾತನಾಡುವ ಕೌಶಲ್ಯ ಬೆಳೆಸೋದಕ್ಕೆ ಮಕ್ಕಳಿಗೆ ಪಾತ್ರಾಭಿನಯ ಒಂದು ಚಟುವಟಿಕೆ, ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಅದು ಯಾವುದು? ರೋಲ್ ಪ್ಲೇ. ನೆಕ್ಸ್ಟ್ ಕ್ವೆಶನ್, ಇನ್ ಅ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಯು ಹ್ಯಾವ್ ಆಸ್ಕ್ಡ್ ಸ್ಟೂಡೆಂಟ್ಸ್ ಟು ರೈಟ್ ಡೌನ್ ದ ಡೈರೆಕ್ಷನ್ಸ್. ದೇ ವಿಲ್ ದೆನ್ ಪ್ರೆಸೆಂಟ್ ದೇರ್ ಡೈರೆಕ್ಷನ್ ಇನ್ ಪೇರ್ಸ್. ಜೋಡಿಯಾಗಿ ಬಂದುಬಿಟ್ಟು ಅವರು ಡೈರೆಕ್ಷನ್ ಬರೆದಿರೋದನ್ನು ತೋರಿಸ್ತಾರೆ ಟು ಈಚ್ ಅದರ್. ಓಕೆ, ದಿಸ್ ಆ್ಯಕ್ಟಿವಿಟಿ ವಿಲ್ ಹೆಲ್ಪ್ ಟು ಇನ್ಕ್ರೀಸ್. ನೋಡಿ, ಈ ಆ್ಯಕ್ಟಿವಿಟಿ ಅಂದರೆ ಏನು? ಚಟುವಟಿಕೆ. ಏನಕ್ಕೆ ನಾವು ಈ ಥರ ಒಂದು ಚಟುವಟಿಕೆ ಕೊಡೋದು ಅಂದರೆ, ಫಸ್ಟ್ ಆಪ್ಷನ್, ದೇರ್ ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ. ಸೊ ಡೈರೆಕ್ಟ್ ಆನ್ಸರೇ ಹೇಳಿದ್ದೀನಿ. ಇಲ್ಲಿ BICS ಅಂತ ನಿಮಗೆ ಒಂದು ಕ್ವಶನಲ್ಲಿ ಕೊಡ್ತಾರೆ. ಆ ಕ್ವಶನ್ ಕೊಟ್ಬಿಟ್ಟು ಇದ್ರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ. BICS ಅಂದರೆ ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್. 2022 ಏನು ಕೊಟ್ಟಿದ್ರು ನಿಮಗೆ? SLA. ಇದ್ರದ್ದು ಫುಲ್ ಫಾರ್ಮ್ ಏನು ಅಂತಂದ್ಬಿಟ್ಟು 4 ಆಪ್ಷನಲ್ಲಿ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ರು. ಸೊ ಥಿಂಕ್ ಮಾಡಿ, SLA ಫುಲ್ ಫಾರ್ಮ್ ಏನು? ಗೊತ್ತಿರೋರ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಆನ್ಸರ್ ಮಾಡ್ತಿದ್ದೀರಾ. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಆಕ್ವಿಸಿಷನ್. SLA ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಕ್ವಿಸಿಷನ್. ಓಕೆ, ಇವಾಗ BICS ಅಂದರೆ ಏನು? ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಇದನ್ನು ಮಕ್ಕಳಲ್ಲಿ ಡೆವಲಪ್ ಮಾಡೋದಕ್ಕೆ ಏನು ಮಾಡ್ತಾರೆ? ಒಂದು ಬರೀರಿ ಅಂತಂದ್ಬಿಟ್ಟು ಪೇರ್ಸಲ್ಲಿ, PAIRS ಪೇರ್ಸ್, ಜೋಡಿ ಆಗಿಬಿಟ್ಟು ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ, ಚಟುವಟಿಕೆ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ ಇಂಟರ್ಪರ್ಸನಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಮಕ್ಕಳಲ್ಲಿ ಒಬ್ರಿಗೊಬ್ರು ಒಂದು ಕಮ್ಯುನಿಕೇಷನ್ ಡೆವಲಪ್ ಮಾಡೋದಕ್ಕೆ, ಕಮ್ಯುನಿಕೇಷನ್, ಸಂವಹನ ಡೆವಲಪ್ ಮಾಡೋದಕ್ಕೆ ಮಕ್ಕಳಲ್ಲಿ ಈ ಥರ ಪೇರ್ಸಲ್ಲಿ ಮಾಡಿ ಕೊಟ್ಟಿರ್ತಾರೆ.
ನೋಡಿ, ಆ್ಯಕ್ಟಿವಿಟಿ ಅಂತ ಕಾಣಿಸ್ತಾ ಇದಲ್ವಾ? ಆ್ಯಕ್ಟಿವಿಟಿ ಅಂದರೆ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಚಟುವಟಿಕೆ ಅಂತ ಹೇಳ್ತಾರೆ. ಸೊ ಆ್ಯಕ್ಟಿವಿಟಿ ಒಂದು ಕ್ವೆಶನ್ ಪ್ರತಿ ವರ್ಷ ಕೇಳ್ತಾರೆ. ಇಂಗ್ಲೀಷ್ ಪೆಡಗಾಜಿಲೂ ಕೇಳ್ತಾರೆ, ಒಂದು ಕನ್ನಡ ಪೆಡಗಾಜಿಲೂ ಕೇಳ್ತಾರೆ. ಸೊ ಆ್ಯಕ್ಟಿವಿಟಿ, ಯಾವುದೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ರು, ಯಾವುದೋ ಒಂದು ರೇಡಿಯೋಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿದ್ರು ಮಕ್ಕಳದು. ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ಮಕ್ಕಳಿಗೆ ಇದನ್ನು ಕೇಳಿಸಿದ್ರು. ಸೊ ಇದು ಏನಕ್ಕೆ, ಯಾವ ಒಂದು ಕೌಶಲ್ಯ ಬೆಳೆಸೋದಕ್ಕೋಸ್ಕರ ಈ ಥರ ಅವ್ರ ವಾಯ್ಸ್ನ ರೆಕಾರ್ಡ್ ಮಾಡಿದ್ರು ಫಸ್ಟ್. ಅದಾದಮೇಲೆ ಮಕ್ಕಳಿಗೆ ಕೇಳಿಸಿದ್ರು ಅವ್ರ ವಾಯ್ಸ್ನ. ಅದಕ್ಕೆ ಯಾವುದಿದು, ಯಾವ ಸ್ಕಿಲ್ ಡೆವಲಪ್ ಮಾಡೋಕ್ಕೆ, ಇದು ಯಾವ ರೀತಿ ಆ್ಯಕ್ಟಿವಿಟಿ, ಈ ಯಾವ ರೀತಿ ಚಟುವಟಿಕೆ ಅಂದರೆ ಫಸ್ಟ್ ರೆಕಾರ್ಡ್ ಮಾಡಿದ್ರು. ಸೊ ಅದಕ್ಕೆ ಏನಾಯಿತು, ಸ್ಪೀಕಿಂಗ್ ಸ್ಕಿಲ್ ಆಯಿತು. ಏನಾಯಿತು, ಮಾತನಾಡುವ ಕೌಶಲ್ಯ ಬೆಳೆಸೋದಕ್ಕೋಸ್ಕರ ಅವ್ರ ಹತ್ರ ರೆಕಾರ್ಡ್ ಮಾಡಿಸಿದ್ರು. ಆಮೇಲೆ ಅವರಿಗೆ ಕೇಳಿಸಿದ್ರು. ಅದ ಏನಾಯಿತು, ಲಿಸ್ನಿಂಗ್ ಸ್ಕಿಲ್, ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್. ಇನ್ನೊಂದು TBLT ಅಂತಂದ್ಬಿಟ್ಟು ಪೇಪರ್ 2 ಅಲ್ಲಿ 2019 ಕೇಳಿದರು. TBLT ಫುಲ್ ಫಾರ್ಮ್ ಏನು? ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. TBLT ಫುಲ್ ಫಾರ್ಮ್ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ನೆಕ್ಸ್ಟ್ ಇಲ್ಲಿ 4th ಆಪ್ಷನಲ್ಲಿ ಕಾಣಿಸ್ತಾ ಇದೆ ನಿಮಗೆ CALP ಅಂದರೆ ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಅಂದರೆ ಏನು, ಇವಾಗ ಇದ್ರ ಮೀನಿಂಗ್ ಏನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಅಂದರೆ ಇವಾಗ ಸ್ಕೂಲಲ್ಲಿ ಒಂದು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ, ಅಂದರೆ ಅಕಾಡೆಮಿಕ್ ಅಂದರೆ ಸ್ಕೂಲಲ್ಲಿ ಸ್ಕೋರ್ ಮಾಡೋದಕ್ಕೆ ಚೆನ್ನಾಗಿ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸ್ಪೀಕಿಂಗ್ ಸ್ಕಿಲ್, ಲ್ಯಾಂಗ್ವೇಜಲ್ಲಿ ಅವನು ತುಂಬ ಪ್ರಾವೀಣ್ಯತೆ ಆಗಿದ್ದಾನೆ, ಲ್ಯಾಂಗ್ವೇಜ್ನ ಪಂಡಿತ ಇದ್ದಂಗೆ, ಅವನು ಲ್ಯಾಂಗ್ವೇಜಲ್ಲಿ ಅವರು ಪರ್ಫೆಕ್ಟ್ ಇದ್ದಾರೆ. ಆ ಥರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಲಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ 100ಗೆ 100 ಬರ್ತಾರೆ, ಅವರು ಎಷ್ಟು ಗ್ರಾಮರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಆ ಥರ ಇಲ್ಲಿ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದರೆ ಅಕಾಡೆಮಿಕ್ ಸ್ಕೂಲಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಇವರು ಅಂತಂದ್ಬಿಟ್ಟು ಅಕಾಡೆಮಿಕ್ ಅಂತ ವರ್ಡ್ ಇದೆಯಲ್ಲ ಅದು. ನೆಕ್ಸ್ಟ್ ಕ್ವೆಶನ್, ಚಿಲ್ಡ್ರನ್ಸ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ಆರ್ ಡೆವಲಪ್ಡ್. ಆಪ್ಷನ್ ನಂಬರ್ 2 ನಾಟ್ ಇನ್ ಲೀನಿಯರ್ ಆರ್ ಐಸೋಲೇಟೆಡ್ ಪ್ರೋಸೆಸ್ ಇದಕ್ಕೆ ರೈಟ್ ಆನ್ಸರ್. ಅಂದರೆ ಇವಾಗ LSRW ಇದೆಯಲ್ಲ, ಒಂದು ಲೈನಾಗಿ ಒಂದೊಂದೇ ಇವಾಗ ನಾನು ಲಿಸ್ನಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಅಥವಾ ನಾನು ಸ್ಪೀಕಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಂತಂದ್ಬಿಟ್ಟು ಒಂದು ಲೈನಾಗಿ ನಾವು ಹೇಳ್ಕೊಡೋದಿಲ್ಲ. ಇಟ್ ಈಸ್ ನಾಟ್ ಇನ್ ಲೀನಿಯರ್ ಆರ್ ಐಸೋಲೇಟೆಡ್ ಪ್ರೋಸೆಸ್ ಅಂದರೆ ಬರೀ ಐಸೋಲೇಟೆಡ್ ಅಂದರೆ ಸಿಂಗಲ್, ಒಂದೇ ಒಂದು ಐಸೋಲೇಟ್ ಆಗಿ ಹೇಳ್ಕೊಡೋದಿಲ್ಲ. ಬರೀ ಸ್ಪೀಕಿಂಗ್ನೇ ಹೇಳ್ಕೊಡೋದಿಲ್ಲ, ಬರೀ ರೀಡಿಂಗ್ ಮಾತ್ರ ಹೇಳ್ಕೊಡೋದಿಲ್ಲ, ಅಥವಾ ಬರೀ ಲಿಸ್ನಿಂಗ್ ಮಾತ್ರ ಹೇಳ್ಕೊಡೋದಿಲ್ಲ. ಎಲ್ಲ ಒಂದಕ್ಕೊಂದು ಒಂದಾದ್ಮೇಲೆ ಒಂದು ಎಲ್ಲದು ಇನ್ಕ್ಲೂಡ್ ಮಾಡಿರ್ತಾರೆ. ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಏನಿರುತ್ತೆ, LSRW ಇಂಟಿಗ್ರೇಟೆಡ್ ಆಗಿರುತ್ತೆ. ಅದಕ್ಕೆ ನಾನು ಫಸ್ಟ್ ಕ್ವೆಶನ್ ಕೊಟ್ಟಿದ್ದೆ, ಇಂಟಿಗ್ರೇಟೆಡ್. ನೋಡಿ, ಇಂಟಿಗ್ರೇಟೆಡ್ ಮೀನಿಂಗ್ ಏನು? ಟು ಜಾಯಿನ್ ಥಿಂಗ್ಸ್ ಸೊ ದಟ್ ದೇ ಬಿಕಮ್ ಒನ್ ಥಿಂಗ್ ಆರ್ ವರ್ಕ್ ಟುಗೆದರ್. ಅಂದರೆ ಇವಾಗ LSRW 4 ವರ್ಕ್ ಟುಗೆದರ್ ಮಾಡೋದಕ್ಕೋಸ್ಕರ ಅದಕ್ಕೆ ಇಂಟಿಗ್ರೇಟ್ ಮಾಡಿರ್ತೀವಿ. ಸೊ ಇವಾಗ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಜನರಲ್ ಆಗಿ ಇವಾಗ ಯಾವುದೋ ಒಂದು ಚಿಕ್ಕ ಸ್ಕೂಲ್ಸ್ ಇರುತ್ತೆ, 2 schools ವರ್ ಇಂಟಿಗ್ರೇಟೆಡ್, 2 ಸ್ಕೂಲ್ ಸೇರಿಬಿಟ್ಟು ಒಂದು ಮಾಡಿದ್ರು. ನೋಡಿ, ಈ ರೀತಿ ವರ್ಡ್ಸ್ ಇಂಟಿಗ್ರೇಟೆಡ್, ಇನ್ಕ್ಲೂಸಿವ್ ಅಥವಾ ಕಂಟೆಕ್ಸ್ಟ್ ಅನ್ನೋದು, ಫಾರ್ಮಲ್ ಅಂದರೆ ಏನು, ಇನ್ಫಾರ್ಮಲ್ ಅಂದರೆ ಏನು, ಲಾಸ್ಟ್ ಕ್ಲಾಸಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇನ್ಕ್ಲೂಸಿವ್ ಅಂದರೆ ಏನು, ಕಂಟೆಕ್ಸ್ಟ್ ಅಂದರೆ ಏನು, ಇನ್ಫಾರ್ಮಲ್ ಅಂದರೆ ಏನು, ಫಾರ್ಮಲ್ ಅಂದರೆ. ಇದು ಇಂಗ್ಲೀಷ್ ಪೆಡಗಾಜಿ ವಿಡಿಯೋಸಲ್ಲಿ ಇದು ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಕ್ವೆಶನ್ ನಿಮಗೆ ಅರ್ಥ ಆದರೆ ಆನ್ಸರ್ 1 ಸೆಕೆಂಡಲ್ಲೇ ನೀವು ಬರೆದು ಬಿಡ್ಬೋದು. ಇವಾಗ EVS ಪೆಡಗಾಜಿಲಿ ಬಹಳ ಸತಿ ಈ ಥರ ಕೇಳಿದ್ದಾರೆ, ಈ ವರ್ಡ್ ಇನ್ಫಾರ್ಮಲ್ ಅನ್ನೋದು. ಓಕೆ, ಇವಾಗ ಇನ್ಫಾರ್ಮಲ್ ವೇ ಆಫ್ ಟೀಚಿಂಗಲ್ಲಿ ಈ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನಲ್ಲಿ ಈ 4ರಲ್ಲಿ ಯಾವ್ದು ಇನ್ಫಾರ್ಮಲ್ ವೇ ಆಫ್ ಟೀಚಿಂಗ್ ಅಂತ ಕೇಳ್ತಾರೆ. ಸೊ ಆವಾಗ ಅದರಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ರು, ನಲಿ ಕಲಿ ಮೆಥಡ್ ಅಂದರೆ ಏನು, ಒಂದು ಆಟ ಆಡ್ಕೊಂಡು ಕಲಿಯೋದು, ಅದೇನೊಂದು ಇನ್ಫಾರ್ಮಲ್ ಮೆಥಡ್ ಆಫ್ ಟೀಚಿಂಗ್ ಅದು. ಇವಾಗ ಫಾರ್ಮಲ್ ಮೆಥಡ್ ಅಂದರೆ ಲೆಸನ್ ಹೇಳೋದು, ಲೆಸನ್ ಆದಮೇಲೆ ಹೋಮ್ವರ್ಕ್ ಕೊಡೋದು, ಕ್ವೆಶನ್ ಆನ್ಸರ್ಸ್ ಕೊಡೋದು, ರೆಗ್ಯುಲರ್ ಟೀಚಿಂಗ್ಗೆ ಫಾರ್ಮಲ್ ಟೈಪ್ ಆಫ್ ಟೀಚಿಂಗ್ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಪ್ರೊಡಕ್ಟಿವ್ ಸ್ಕಿಲ್ಸ್ ಆಫ್ ಅ ಲ್ಯಾಂಗ್ವೇಜ್ ಆರ್. ನೋಡಿ, ಈ ಥರ ನೋಡಿದ ತಕ್ಷಣ ನಿಮಗೆ ಪ್ರೊಡಕ್ಟಿವ್ ರಿಸಿಪ್ಟಿವಲ್ಲಿ ಕನ್ಫ್ಯೂಸ್ ಆಗಲೇಬೇಡಿ ನೀವು. ಬರೀ ಇಷ್ಟೇ ಸಿಂಪಲ್ ಟ್ರಿಕ್ ನೀವು ಏನು ಯೂಸ್ ಮಾಡಿರಿ, ಪ್ರೊಡಕ್ಟಿವ್ ಅಂದಿದ ತಕ್ಷಣ SW
ಆ ಥರ ನೆನಪಿಗಿಟ್ಕೊಳ್ಳಿ. ಒಂದು ಟ್ರಿಕ್ SW ಅಂದಿದ ತಕ್ಷಣ ಸ್ಪೀಕಿಂಗ್ ರೈಟಿಂಗ್ ನೀವು ಥಿಂಕ್ ಮಾಡೋದೇ ಬೇಡ. SW ಪ್ರೊಡಕ್ಟಿವ್ ಸ್ಕಿಲ್ಸ್ SW. ಆಪ್ಷನ್ ನಂಬರ್ 4 ಸ್ಪೀಕಿಂಗ್ ಮತ್ತು ರೈಟಿಂಗ್ ಪ್ರೊಡಕ್ಟಿವ್ ಸ್ಕಿಲ್ಸ್. ಇನ್ನೊಂದು ನೆಕ್ಸ್ಟ್ ರಿಸಿಪ್ಟಿವ್ ಸ್ಕಿಲ್ಸ್ ಅಂದರೆ ಏನು? ರಿಸಿಪ್ಟಿವ್ ಸ್ಕಿಲ್ಸ್ ಯಾವುದು? LR. ಬರೀ ಇಷ್ಟು ನೆನಪಿಗಿಟ್ಕೊಳ್ಳಿ. ರಿಸಿಪ್ಟಿವ್ ಸ್ಕಿಲ್ಸ್ LR ಅಂದರೆ ಲಿಸ್ನಿಂಗ್ ಮತ್ತು ರೀಡಿಂಗ್. ಇನ್ನೊಂದು LSRW ಬಗ್ಗೆ ಹೇಳಿ ಸಾಕಾಗೋಗ್ಬಿಟ್ಟಿದೆ ಅನಿಸುತ್ತೆ ನಿಮಗೆ ಕೇಳಿ. ಓಕೆ, ಸೊ ಜಾಸ್ತಿ ಹೇಳಲ್ಲ. LSRWದು ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಾನು ನೋಡಬೇಕು ಅಂತಂದರೆ LSRW ಲಿಂಕ್ ಕಳಿಸಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. LSRW ಬೇಸಿಕ್ಕಿಂದ ಡೀಟೇಲ್ವರೆಗೂ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಆಲ್ಫಾಬೆಟಿಕ್ ಮೆಥಡ್, ದ ಫೋನಿಕ್ ಮೆಥಡ್, ದ ವರ್ಡ್ ಮೆಥಡ್ ಆ್ಯಂಡ್ ದ ಸೆಂಟೆನ್ಸ್ ಮೆಥಡ್ ಆರ್ ಅಸೋಸಿಯೇಟೆಡ್ ವಿತ್. ಇದನ್ನು ಸೇಮ್ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಸೇಮ್ ಪ್ರಶ್ನೆ ಇರುತ್ತೆ. ಏನು ಅಂದರೆ ದ ಆಲ್ಫಾಬೆಟಿಕ್ ಮೆಥಡ್ ಅಂದರೆ ಆಲ್ಫಾಬೆಟ್ ಅಂದರೆ ಏನು? ಅಕ್ಷರಮಾಲಾ ಪದ್ಧತಿ ಅಥವಾ ಒಂದು ಪದಮಾಲಾ ಪದ್ಧತಿ ಅಥವಾ ಒಂದು ಸೆಂಟೆನ್ಸ್ ಮೆಥಡ್ ಒಂದು ವಾಕ್ಯಮಾಲಾ ಪದ್ಧತಿ. ನಿಮಗೆ ಹೇಳಿದ್ದೀನಿ, ಅದನ್ನು ಒಂದೊಂದು ವರ್ಡನ್ನು ಕಟ್ ಮಾಡಿ. ಪದ ಅಂದ್ರೇನು, ಪದಮಾಲಾ ಪದ್ಧತಿ ಅಂದ್ರೇನು, ಪದ ಅಂದ್ರೇನು, ವರ್ಡ್ ಹೇಳ್ಕೊಡುವ ವಿಧಾನಕ್ಕೆ ನಾವೇನು ಹೇಳ್ತೀವಿ? ಪದಮಾಲಾ ಪದ್ಧತಿ. ಅಥವಾ ಒಂದು ಆಲ್ಫಾಬೆಟ್ ಅಕ್ಷರ ಹೇಳ್ಕೊಡ್ತೀವಲ್ವ, ಆ ಮೆಥಡ್ಗೆ ಏನು ಹೇಳ್ತೀವಿ? ಅಕ್ಷರಮಾಲಾ ಪದ್ಧತಿ. ಅಥವಾ ಒಂದು ಅಕ್ಷರ ಅಂದ್ರೇನು ಇಂಗ್ಲೀಷಲ್ಲಿ? ಆಲ್ಫಾಬೆಟ್ ಮೆಥಡ್ ಅಂದರೆ ಅಕ್ಷರ ಹೇಳ್ಕೊಡ್ತೀವಿ, ABCD ಅಥವಾ ಅ ಇ ಹೇಳ್ಕೊಡ್ತೀವಲ್ವ, ಆಲ್ಫಾಬೆಟ್ಸ್ ಹೇಳ್ಕೊಡ್ತೀವಲ್ವ, ಆ ಪದ್ಧತಿಗೆ, ಅಕ್ಷರ ಹೇಳ್ಕೊಡುವ ಪದ್ಧತಿಗೆ ನಾವೇನು ಹೇಳ್ತೀವಿ? ಆಲ್ಫಾಬೆಟಿಕ್ ಮೆಥಡ್ ಅಥವಾ ಅಕ್ಷರಮಾಲಾ ಪದ್ಧತಿ. ಇದೇ ರೀತಿ ವಾಕ್ಯಮಾಲಾ ಪದ್ಧತಿ, ವರ್ಡ್ ಮೆಥಡ್ ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ? ಲಿಸ್ನಿಂಗಲ್ಲಿ ಬರುತ್ತೋ, ಸ್ಪೀಕಿಂಗಲ್ಲಿ ಬರುತ್ತೋ, ರೀಡಿಂಗಲ್ಲಿ ಬರುತ್ತೋ, ರೈಟಿಂಗ್ ಬರುತ್ತೋ? ಸೊ ಇದೆಲ್ಲ ಓದುವ ವಿಧಾನಗಳು, ರೀಡಿಂಗ್. ಇದೆಲ್ಲ ಮೆಥಡ್ಸ್ ಆಫ್ ರೀಡಿಂಗ್, ಒಂದು ಓದು ಹೇಳ್ಕೊಡುವ ಒಂದು ವಿಧಾನಗಳು ಅಂದರೆ ರೀಡಿಂಗ್ ಮೆಥಡ್ಸ್. ಇದೆಲ್ಲ ಯಾವುದು? ಆಲ್ಫಾಬೆಟಿಕ್ ಮೆಥಡ್, ಫೋನಿಕ್ ಮೆಥಡ್ ಅಥವಾ ಫನೆಟಿಕ್ ಮೆಥಡ್, ವರ್ಡ್ ಮೆಥಡ್, ಸೆಂಟೆನ್ಸ್ ಮೆಥಡ್. ಓಕೆ, ಇವಾಗ ಫೋನಿಕ್ ಮೆಥಡ್ ಅಂದರೆ ಏನು? ಈ ವರ್ಡ್ ನಿಮಗೆ ಗೊತ್ತಿರಲಿ. ಫೋನಿಕ್ ಅಥವಾ ಫನೆಟಿಕ್ ಮೆಥಡ್ ಅಂದರೆ ಏನು? ಸೌಂಡ್ಸ್ ಬಗ್ಗೆ ಹೇಳ್ಕೊಡೋದು. ಫೋನಿಕ್ ಮೆಥಡ್ ಅಂದರೆ ಒಂದು ಸೌಂಡ್ಸ್ ಹೇಳ್ಕೊಡೋದು. ಇವಾಗ ಎಕ್ಸಾಂಪಲ್, ಇವಾಗ ಎಗೆ ಹೇಗೆ ಪ್ರೊನೌನ್ಸ್ ಮಾಡೋದು? ಆ್ಯಪಲ್, APPಯಲ್ಲಿ ಆ್ಯಪಲ್ಗೆ ಅಂತ ಹೇಳ್ತೀವಿ. ಸೊ ಆ್ಯಂಟಿಗೆ ANT, ಆ್ಯಂಟ್ಗೆ ಅಂತ, ಆ್ಯಂಟ್ಗೆ ಅಂತ ಹೇಳ್ತೀವಿ. ಸೊ ಹಾಗೆ ಬೇರೆ MAY ಮೇ ಅಲ್ಲಿ ಎ ಸೌಂಡ್ ಏನಾಯಿತು? ಆ್ಯಂಟಲ್ಲಿ ಅಂತ ಬರುತ್ತೆ ಸೌಂಡು. ಆದರೆ MAY ಮೇ ಅಲ್ಲಿ ಮೇ ಆ ಥರ ಸೌಂಡ್ ಬರುತ್ತೆ. ಸೊ ಇವಾಗ ಇಲ್ಲಿ ಫನೆಟಿಕ್ ಮೆಥಡಲ್ಲಿ ಏನು ಹೇಳ್ತೀವಿ? ಸೌಂಡ್ಸ್. ಓಕೆ, ಫನೆಟಿಕ್ ಮೆಥಡ್ ಅಥವಾ ಫೋನಿಕ್ ಮೆಥಡ್ ಅಂದರೆ ಸೌಂಡ್ಸ್. ಈ ವರ್ಡ್ ನೆನಪಿಗಿರಲಿ ನಿಮಗೆ. ಯಾವುದೇ ರೀತಿ ನಿಮಗೆ ಕ್ವೆಶನಲ್ಲಿ ಈ ವರ್ಡ್ ಬರುತ್ತೆ, ಅದಕ್ಕೆ ಈ ವರ್ಡ್ ಗೊತ್ತಿರಲಿ. ಯಾವುದ್ರಲ್ಲಿ ಬರೋದಿದು? ರೀಡಿಂಗ್ ಮೆಥಡ್. ಇದೆಲ್ಲ ಆಲ್ಫಾಬೆಟಿಕ್ ಮೆಥಡ್, ಫೋನಿಕ್ ಮೆಥಡ್ ಎಲ್ಲ. ಇವಾಗ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಅಕ್ಷರಮಾಲಾ ಪದ್ಧತಿ, ಪದಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ ಇದೆಲ್ಲ ಏನು ಅಂದರೆ ಓದು ಕಲಿಸುವ ವಿಧಾನಗಳು. ಇದೆಲ್ಲ ಓದು ಕಲಿಸುವ ವಿಧಾನಗಳು ಅಂದರೆ ಮೆಥಡ್ಸ್ ಆಫ್ ಟೀಚಿಂಗ್. ಒಂದು ರೀಡಿಂಗ್ ಅಥವಾ ಒಂದು ಓದು ಕಲಿಸುವ ವಿಧಾನಗಳು ಅಥವಾ ಓದು ಕಲಿಸುವ ಪದ್ಧತಿಗಳು. ಇವಾಗ ಮೇನ್ ಫೋನಿಕ್ ಮೆಥಡಲ್ಲಿ ಏನಿರುತ್ತೆ? ಒಂದು ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ ಆ ವರ್ಡಿಂದು. ಫಾರ್ ಎಕ್ಸಾಂಪಲ್ CAMEL ಕ್ಯಾಮಲ್ ಇದೆಯಲ್ಲ, ಅದು CAMEL ನಾವು ಸಿ ಅಂತ ಹೇಳ್ತೀವಿ ಹೇಳಬೇಕಾದ್ರೆ. ಆದರೆ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ವರ್ಡ್ನ ಹೇಳಬೇಕಾದ್ರೆ ಸ್ಯಾಮಲ್ ಅಂತ ಹೇಳಲ್ಲ, ಕ್ಯಾಮಲ್ ಅಂತ ಹೇಳ್ತೀವಿ. ಸಿಯಿಂದ ಬರುತ್ತೆ ಆದರೂ ಕ್ಯಾಮಲ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಫನೆಟಿಕ್ ಮೆಥಡ್ ಅಥವಾ ಫೋನಿಕ್ ಮೆಥಡಲ್ಲಿ ಒಂದು ಪ್ರೊನೌನ್ಸಿಯೇಷನ್ ಹೇಳ್ಕೊಡೋದು, ಉಚ್ಚಾರಣೆ. ನೆಕ್ಸ್ಟ್ ಕ್ವೆಶನ್, ರಿಸಿಪ್ಟಿವ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್. ಇಲ್ಲಿ ನೋಡಿ ಆಪ್ಷನ್ಸ್ ಈ ಥರ ಕನ್ಫ್ಯೂಸಿಂಗ್ ಕೊಟ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಕ್ವೆಶನ್ ಎಷ್ಟು ಈಸಿ ಇದೆ. ರಿಸಿಪ್ಟಿವ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಯಾವುದು ಇದರಲ್ಲಿ ಅಂತಂದ್ಬಿಟ್ಟು. ಸೊ ನಿಮಗೆ ಹೇಳ್ಕೊಟ್ಟಿದ್ದೆ ನಾನು ಒಂದು ಟ್ರಿಕ್. LR ಅಂದರೆ ರಿಸಿಪ್ಟಿವ್, ಇನ್ನೊಂದು ಯಾವುದು? SW ಸ್ಪೀಕಿಂಗ್ ಮತ್ತು ರೈಟಿಂಗ್ ಅಂದರೆ ಅದು ಪ್ರೊಡಕ್ಟಿವ್ ಅಂತಂದ್ಬಿಟ್ಟು. ಸೊ ಬರೀ LR ಎಲ್ಲಿದೆ ನೀವು ಹುಡುಕಿ.
ಸೊ ಆಪ್ಷನ್ ನಂಬರ್ 4 ಅಲ್ಲಿ ಏನಿದೆ LR ಇದೆ. ಸೊ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಫಾರ್ ಇನ್ಫಾರ್ಮೇಷನ್, ಇದು ರಿಸಿಪ್ಟಿವ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ನೆಕ್ಸ್ಟ್ ಕ್ವೆಶನ್, ದ 2 ಸ್ಕಿಲ್ಸ್ ರಿಕ್ವೈರ್ಡ್ ಟು ಟೇಕ್ ನೋಟ್ಸ್ ಎಫೆಕ್ಟಿವ್ಲಿ ಆರ್. ಇವಾಗ ನೋಟ್ಸ್ ಬರ್ಕೋತಿರ್ತೀರ, ಆವಾಗ ಒಂದು 2 ಸ್ಕಿಲ್ ಬೇಕು. ಯಾವುದದು, ಯಾವ 2 ಸ್ಕಿಲ್ಸ್ ನೀವು ಒಂದು ಎಫೆಕ್ಟಿವ್ ಆಗಿ ನೋಟ್ಸ್ ತೊಗೋಬೋದು ಅಂದರೆ, ಇವಾಗ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ನೀವು ನೋಟ್ಸ್ ಬರ್ಕೋಬೇಕಾದ್ರೆ ಒಂದು ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡ್ರೆ ಬೇಗ ನೋಟ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ಯೂಸಿಂಗ್ ಸಿಂಬಲ್ಸ್ ಆ್ಯಂಡ್ ಅಬ್ರಿವೇಷನ್ಸ್ ಇನ್ಸ್ಟೆಡ್ ಆಫ್ ವರ್ಡ್ಸ್. ದೊಡ್ಡ ದೊಡ್ಡ ವರ್ಡ್ಸ್ ಬರ್ಕೊಂಡು ಹೋಗೋದು, AND ಅಂಡ್ಗೆ ಶಾರ್ಟ್ ಫಾರ್ಮಲ್ಲಿ ಅಂಡ್ ಅಂತ ಬರೆಯೋದು. ಇದೆಲ್ಲ ಈ ಥರ ಮಾಡಿದ್ರೆ 2 ಸ್ಕಿಲ್ಸ್ ಏನು ನೋಟ್ಸ್ ಯು ಕ್ಯಾನ್ ಟೇಕ್ ಎಫೆಕ್ಟಿವ್ಲಿ. ನೆಕ್ಸ್ಟ್ ಕ್ವೆಶನ್, ಕ್ರಿಯೇಟಿಂಗ್ ಆರ್ ರಿಟ್ರೀವಿಂಗ್ what the student wants to say and then generating a suitable text to say it are stages of the dash process. ಇವಾಗ LSRW ಅಲ್ಲಿ ಏನಿದೆ, ಇವಾಗ ಲಿಸ್ನಿಂಗ್ ಸ್ಪೀಕಿಂಗ್ ರೈಟಿಂಗಲ್ಲಿ ಇದು ಯಾವ ಪ್ರೋಸೆಸ್, ಇದು LSRW ಅಲ್ಲಿ ಯಾವ ಪ್ರೋಸೆಸ್ ಇದು? ಆಪ್ಷನ್ ನಂಬರ್ 2 ರೈಟಿಂಗ್ ಇದಕ್ಕೆ ರೈಟ್ ಆನ್ಸರ್. ಏನಿವಾಗ ಕ್ರಿಯೇಟ್ ಆರ್ ರಿಟ್ರೀವ್ ಅಂದರೆ ಏನು ಮೀನಿಂಗ್ ಗೊತ್ತಾ? ಇವಾಗ ಟೀಚರ್ ಏನು ಮಾಡ್ತಾಯಿದ್ದಾರೆ, ರೀಕಾಲ್ ಮಾಡ್ತಾಯಿದ್ದಾರೆ. ಅವ್ರು ಏನೇನು ಹೇಳಿದರು ಒಂದು ಡೇಟಾನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಮಕ್ಕಳು ಏನೇನು ಹೇಳಿದರು ಅದನ್ನೆಲ್ಲ ಅವರು ಬರಿತಾ ಹೋಗ್ತಾ ಇದ್ದಾರೆ. ಅಂದರೆ ಟು ಗೆಟ್ ಸಮಥಿಂಗ್ ಬ್ಯಾಕ್ ಆ್ಯಂಡ್ ದೆನ್ ಜನರೇಟ್ ಎ ಸುಟಬಲ್ ಟೆಕ್ಸ್ಟ್ ಅಂತ ಅಂದ್ಬಿಟ್ಟು, ಟು ಗೆಟ್ ಸಮಥಿಂಗ್ ಬ್ಯಾಕ್ ಅಬೌಟ್ ದ ಸ್ಟೂಡೆಂಟ್ ಆ್ಯಂಡ್ ಜನರೇಟ್ ಎ ಸುಟಬಲ್ ಟೆಕ್ಸ್ಟ್ ಅಂದರೆ ಟೆಕ್ಸ್ಟನ್ನ ಬರೆಯೋದು. ಜನರೇಟ್ ಎ ಸುಟಬಲ್ ಟೆಕ್ಸ್ಟ್ ಅಂತಂದರೆ ಬರಿತಾ ಹೋಗೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ಸ್, ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್, ಈ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಕ್ವೆಶನ್ಸ್, ಡಿಫಿಕಲ್ಟ್ ಕ್ವೆಶನ್ಸ್ನ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ. ಇವಾಗ ಇಂಗ್ಲೀಷ್ ಪೆಡಗಾಜಿ ಪ್ಲೇಲಿಸ್ಟ್, ಕಂಪ್ಲೀಟ್ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದೊಂದೇ ವಿಡಿಯೋ ನೀವು ನೋಡ್ಕೊಂಡು ಬಂದರೆ ಇವಾಗ ಫಾರ್ಮಲ್ ಅಂದ್ರೇನು, ಇನ್ಫಾರ್ಮಲ್ ಅಂದ್ರೇನು, ಎವ್ರಿಥಿಂಗ್ ನಿಮಗೆ ಕಂಟೆಕ್ಸ್ಟ್ ಅಂದರೆ ಏನು, ಇದೆಲ್ಲ ಮೀನಿಂಗ್ಸ್ ನೀವು ಅರ್ಥ ಮಾಡ್ಕೋಬೋದು. ಓಕೆ, ಇವಾಗಲೇ ಹೋಗಿ ಪ್ಲೇಲಿಸ್ಟನ್ನು ಚೆಕ್ ಮಾಡಿಕೊಂಡು ಒಂದೊಂದೇ ವಿಡಿಯೋ ನೋಡ್ಕೊತಾ ಹೋಗ್ತಾಯಿರಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.